ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ 2015ರಲ್ಲಿ ಅಂದೇನಹಳ್ಳಿ ಟು ತಟ್ಟೆಕೆರೆ ಗ್ರಾಮ ರಸ್ತೆ ಆಗಿತ್ತು. ಇದು 5 ವರ್ಷ ಅವಧಿ ಅವ್ರಿಗೆ ನಿರ್ಮಾಣ ಮಾಡಿರೋರಿಗೆ ನೋಡ್ಕೋಬೇಕು ಅಂತ ವ್ಯವಸ್ಥೆ ಇತ್ತು. ಅದು 2017 ಕೆಲಸ ಮುಗೀತು. 2022ಕ್ಕೆ 5 ವರ್ಷ ಅವಧಿ ಮುಗಿದಿದೆ. ಈಗ ಇದು 2026. ಇವಾಗ ಬಂದು ಇವರು ರಸ್ತೆ ಮರುಡಾಮರೀಕರಣ ಮೇಂಟೆನೆನ್ಸ್ ಅಂತ ರಸ್ತೆ ಹಾಕ್ತಾರೆ. ಅದು ಒಂದು ದಿನದಲ್ಲಿ ಬರೀ ಕೇವಲ 8 ಗಂಟೆಯಲ್ಲಿ ಅಂದೇನಹಳ್ಳಿ ಟು ತಟ್ಟೆಕೆರೆವರೆಗೂ ರಸ್ತೆ ಮಾಡಿದ್ದಾರೆ. ಕೇಳೋಕೆ ಹೋದರೆ ಎಸ್ಟಿಮೇಟ್ ಇಲ್ಲ ಅಂತಾರೆ. ಎಸ್ಟಿಮೇಟ್ ಕೊಡಿ ಅಂದರೆ ಎಸ್ಟಿಮೇಟ್ ಇಲ್ಲ ಅಂತಾರೆ. ಈ ಸ್ಪಾಟಲ್ಲಿ ಇಂಜಿನಿಯರ್ ಇಲ್ಲ. ಇಂಜಿನಿಯರ್ ಕೇಳಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಸಬೂಬು ಹೇಳ್ತಾ ಕೂತವ್ರೆ. ಇದು ದೊಡ್ಡ ಫ್ರಾಡು. ಇದು ಹೊಸ ರಸ್ತೆ ಅಂತ ಇವ್ರೇನು ಮಾಡೋರು, ಬರೀ 8 ಗಂಟೆಯಲ್ಲಿ ಇತಿಹಾಸದಲ್ಲೇ ಇವ್ರ ಯೋಗ್ಯತೆಗೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ 2 ಕಿಲೋಮೀಟ್ರು ಇತಿಹಾಸದಲ್ಲೇ 8 ಗಂಟೆ ಒಳಗೆ ರಸ್ತೆ ನಿರ್ಮಿಸಿರೋದು ಇದೇ ಇತಿಹಾಸದಲ್ಲೇ ಇವ್ರನ್ನೇ ನಾನು ನೋಡ್ತಾ ಇರೋದು. ಇವರು ಒಂದು ಎಸ್ಟಿಮೇಟ್ ಕಾಪಿ ಕೊಡ್ತಲ್ಲ, ಸ್ಪಾಟಲ್ಲಿ ಇಂಜಿನಿಯರ್ ಇಲ್ಲ, ಯಾರೂ ಇಲ್ಲ, ಬರೀ ಮೇನ್ ಗುತ್ತಿಗೆದಾರನೂ ಇಲ್ಲ. ಯಾರೋ ಬಂದವರೇ ಕೆಲಸ ಮಾಡ್ತಾರೆ. ಅರ್ಧ ಇಂಚು ಡಾಂಬರ್ ಇಲ್ಲ. ಕೇಳಿದ್ರೆ ಇದು ಮೇಂಟೆನೆನ್ಸ್ ಅಂತಾರೆ. ಮೇಂಟೆನೆನ್ಸ್ ಅಂದರೆ ಒಂದು ಜಲ್ಲಿ ಆಗ್ತಾಯಿಲ್ಲ, ಒಂದು ಜಲ್ಲಿ ಆಗ್ತಾಯಿಲ್ಲ, ಧ್ವಂಸ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ. ಬರೀ ಟಾರ್ ಹೆಂಗೈತೆ ಟಾರ್ ಹಾಕೋದು, ರಸ್ತೆ ಎಳ್ಕೊಂಬರೋದು, ಈ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಸತಿ ಇದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ತಟ್ಟೆಕೆರೆ ಗ್ರಾಮಸ್ಥರಿಗೆ ಕೇಳ್ಕೊತಾ ಇದ್ದೀವಿ. ರಸ್ತೆ ಇಂಜಿನಿಯರ್ ಬಂದು ಸ್ಫೂರ್ತಿ ಅಂತ, ಅವರು ಇಲ್ಲಿ ಸ್ಪಾಟಲ್ಲಿಲ್ಲ. ಅವ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೋ ಗೊತ್ತಿಲ್ಲ. ಸರ್ಕಾರಿ ಸಂಬಳ ತಿಂತವ್ರೆ. ಅವ್ರಿಗೆ ಈ ಕೆಲಸದ ಬಗ್ಗೆ ಸಬೂಬು ಹೇಳ್ತಾರೆ. ಇವ್ರಿಗೆ ಕೆಲಸ ಮಾಡೋ ಟೈಮಲ್ಲಿ ಅವ್ರು ಸ್ಪಾಟಲ್ಲಿ ಇರಬೇಕು, ಅವರಿಲ್ಲ. ಇವರು ಸರ್ಕಾರಿ ಸಂಬಳ ತೊಗೊಳೋದು ಏನಕ್ಕೆ ಅಂತ ಗೊತ್ತಾಗ್ತಲ್ಲ ನಮಗೆ. ಜೊತೆಗೆ ಇವರು ಇಂಥ ಅಧಿಕಾರಿಗಳು ನಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಬೇಕು. ಈ ಟೈಮಲ್ಲಿ 8 ಗಂಟೆಯಲ್ಲಿ ರಸ್ತೆ ನಿರ್ಮಿಸಿರೋ ಅಧಿಕಾರಿ ಯಾರು ಇದ್ದರೆ ಅದು ಸ್ಫೂರ್ತಿ ಮೇಡಮ್ ಒಬ್ಬರೇ. ಅದು ಬಿಟ್ಟರೆ ಯಾರೂ ಇಲ್ಲ. ಕೇಳಿದ್ರೆ ನಾವು ಅಲ್ಲಿದ್ದೀವಿ ಸರ್, ಇಲ್ಲಿದ್ದೀವಿ ಸರ್, ರಜೆ ಹಾಕಿದ್ದೀವಿ ಸರ್, ಬರ್ತೀವಿ. ಎಸ್ಟಿಮೇಟ್ ಕಾಪಿ ಕೊಡಿ ಮೇಡಮ್ ಅಂದ್ರೆ ಕೊಡ್ತಾಯಿಲ್ಲ. ಇಷ್ಟಪ್ಪ ಐತೆ ಸರ್, ತರಬೇಕು ಸರ್ ಅಂತಾರೆ. ಎಸ್ಟಿಮೇಟ್ ಕಾಪಿ ಕೊಡೋಕ್ಕಾಗಲ್ವಾ? ಇವ್ರ ಯೋಗ್ಯತೆಗೆ ಎಸ್ಟಿಮೇಟ್ ಕಾಪಿ ಕಳ್ಸೋಕ್ಕಾಗಲ್ವಾ? ಎಸ್ಟಿಮೇಟಲ್ಲಿ ಏನಾದರೆ ಅದು ಕೆಲಸ ಮಾಡ್ಸೋಕ್ಕಾಗಲ್ಲ, ನಿಲ್ಲಿಸ್ಕೊಂಡು ಆಯಿತು. ಮೇನ್ ಇಂಜಿನಿಯರ್ ಇಲ್ಲ, ಅಸಿಸ್ಟೆಂಟ್ ಇಂಜಿನಿಯರ್ ಎಲ್ಲ ಹೋಗೋರೆ, ಯಾರೂ ಇಲ್ಲ. ಇವ್ರು ಮಾಡಿದ್ದೆ ಕೆಲಸ, ಇವ್ರು ಆಗಿದೆ ಕೆಲಸ. ಸ್ಫೂರ್ತಿ ಮೇಡಮ್ ಅವ್ರಿಗೆ 8 ಗಂಟೆಗಳಲ್ಲಿ ಕೆಲಸ ಮಾಡೋ ಒಂದು ಮೆಚ್ಚುಗೆ ಸಲ್ಲಿಸ್ಬೇಕು ಅಂದರೆ ಸ್ಫೂರ್ತಿ ಮೇಡಮ್ ಅವ್ರಿಗೆ ಸಲ್ಲಿಸ್ಬೇಕು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದು ದೊಡ್ಡ ಫ್ರಾಡು. ಏಕೆಂದರೆ 5 ವರ್ಷ ಮುಗಿದು ಇದು 22ಕ್ಕೆ ಮುಗಿದೋಗೋದೆ ಅವಧಿ. ಇದು 26ನೇ ವರ್ಷ. 2026ರಲ್ಲಿ ಇವ್ರು ಬಂದು ಈಗ ನಾನು ಇದು ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾವ್ರೆ. ದಯವಿಟ್ಟು ಎಸ್ಟಿಮೇಟ್ ತರಿಸ್ಬೇಕು, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳ್ಕೊತೀನಿ.